ಬದುಕಿನಲ್ಲಿ ಬಯಸಿದೆ ನಾನಂದು ಬಾಳಲ್ಲಿ ನೋವೆ ನನ್ನ ಬಂದು ಬದುಕಿನಲ್ಲಿ ಬಯಸಿದೆ ನಾನಂದು ಬಾಳಲ್ಲಿ ನೋವೆ ನನ್ನ ಬಂದು ಬಳಲುತ್ತಿದೆ ಹೃದಯ ಬಂದು ಬಳಲುತ್ತಿದೆ ಹೃದಯ ಬಂದು ಓ ಜೀವ ಬಂದುವೆ ಓ ಜೀವ ಬಂದುವೆ ಓ ಜೀವ ಬಂದುವೆ ಬದುಕಿನಲ್ಲಿ ಬಯಸಿದೆ ನಾನಂದು ಬಾಳಲ್ಲಿ ನೋವೆ ನನ್ನ ಬಂದು ಬದುಕಿನಲ್ಲಿ ಬಯಸಿದೆ ನಾನಂದು ಬಾಳಲ್ಲಿ ನೋವೆ ಬದುಕಿನಲ್ಲಿ ಬಯಸಿದೆ ನಾನಂದು ಬಾಳಲ್ಲಿ ನೋವನ ಬಂದು ಬದುಕಿನಲ್ಲಿ ಬಯಸಿದೆ ನಾನಂದು ಬಾಳಲ್ಲಿ ನೋವನ ಬಂದು ವಿರಾಟವೇ ಹೀಗಲಾದರೂ ತೃಪ್ತಿ ಆಯಿತೆ ನಿನ್ನ ಮನಸ್ಸು ಧರ್ಮದ ದಾರಿ ಹಿಡಿದು ಅದೆಷ್ಟು ಜನ ಬಲಿಯಾಗುವರು ನಿನ್ನ ಕಾಲಕ್ಕೆ ಸಿಕ್ಕು ಒಂದರ ಮೇಲೊಂದರಂತೆ ಆಪಾದನೆಗೆ ಗುರಿಯಾಗಿ ಧರ್ಮ ದಾರಿ ತಪ್ಪಿದ್ರೆ ನನ್ನಂತ ಧರ್ಮವಂತರ ಗತಿ ಏನು ತಂದೆ ಗತಿ ಏನು ಮಾಡಿಕೊಂಡು ಮಡಿದೆಯೂ ಹೋದು ಪಡೆದುಕೊಂಡ ತಮ್ಮನು ಹೋದ ಹಿಡಿದುಕೊಂಡ ಭೂತಾಯಿಯೂ ಹೋದಳು ನಿನ್ನ ಪಾದ ಹಿಡಿದು ನಡೆಯುವ ನನ್ನ ಕೈ ಬಿಡಬೇಡ ಗುರುದೇವ ಕೈ ಬಿಡಬೇಡ ನನಗಿನ್ನ ಹಾರು ಗೊತ್ತೇ ಒಂದು ವೇಳೆ ಯಾವನಾದರೂ ನಿನ್ನ ಮೇಲೆ ಕೈ ಮಾಡಿ ಈ ನಿನ್ನ ಪರಿಸ್ಥಿತಿಗೆ ತಂದವರು ನಾನು ಮುಂದೆ ದರದರನ್ನು ಎಳೆದು ತಂದು ನಿನ್ನ ಪಾದದ ಮೇಲೆ ಕರೆ ಹಾಕು ಬಿಡುವೆ. ಹಾಕ್ಬಾರ್ದಲ್ಲಿ ಹಾಕೋಯ್ತು ತಮ್ಮ ಶಶಿಧರನ ಮಡದಿಯಾಗಿ ಬಂದ ಆ ಪಾಪಿ ಇಲ್ಲ ಸಲದ ಆಪಾದನೆ ನನ್ನ ಮೇಲೆ ಹೊರಿಸಿ ನನ್ನನ್ನು ಮನೆಯಿಂದ ಹೊರ ಹಾಕಿದಳಪ್ಪ. ಆ ಪಾಪಿ ಲಾಭಲ್ಯ ಆ ಯೋಚಿ ಹೆಂಡತಿಯ ಮಾತು ಕೇಳಿ ದೇವರಂತಿರುವ ನಿನ್ನ ಮೇಲೆ ಕೈ ಮಾಡಿ ಹೊರಗೆ ನುಗ್ಗಿದನಲ್ಲ ಚಾಂಡಾಳ ಅಲ್ಲ ಈಗಲವಾಗಿ ಅವರಿಬ್ಬರ ಕಥೆಯನ್ನು ಮುಗಿಸಿ ಬರಲೇ ತಮ್ಮ. ಅವರ ಕತೆ ಮುಗಿಸುವ ಸಮಯ ಇದಲ್ಲ. ಅವರ ಪಾಪದ ಕೊಡ ತುಂಬಿ ಹೊಡೆಯುವ ಸಮಯ ಮುಂದೆ ತಾನಾಗಿ ಬರ್ತದೆ. ಆದರೆ ಬಹಳ ಸಗಟ ಮಾಡಿಕೊಳ್ಳಬೇಡ. ಮೊದಲು ಆಸ್ಪತ್ರೆಗೆ ಹೋಗು. ನಡಿಯಪ್ಪ ಹೋಗೋಣ. ಹೊಕ್ಕಿಲ ಹೈಸ್ಕೂಲ ಸಾಲಿಗೆ ಕಾಯ್ಕೊತ ನಿಲ್ಲವ ಹಾದಿಗೆ ಅಕ್ಕಿದ ಚಂದದ ಸ್ಮೈಲಿಗೆ ಹುಡುಗಿ ಹೊಕ್ಕಿಲ ಹೈಸ್ಕೂಲ ಸಾಲಿಗೆ ಕಾಯ್ಕೊತ ನಿಲ್ಲವ ಹಾದಿಗೆ ಅಕ್ಕಿದ ಚಂದದ ಸ್ಮೈಲಿಗೆ ರಿಬ್ಬಲ ಕಟಗೊಂಡ ನಿಬ್ಬಲ
ಜಾತ್ರೆಗೆ ನಾ ಹೋಗಿ ಶ್ರೀಕಂಠ ತಂದನ ನಿನಗಾಗಿ ಕಿಶರಗ ಇಟ್ಟುಕೊಂಡು ಮಲಗಿದ್ಯ ನಾಳೆ ಕೊಡಲಕ ಭೇಟಿಯಾಗಿ ರಾತ್ರಿ ಜಾತ್ರೆಗೆ ನಾ ಹೋಗಿ ಶ್ರೀಕಂಠ ತಂದನ ನಿನಗಾಗಿ ಕಿಶರಗ ಇಟ್ಟುಕೊಂಡು ಮಲಗಿದ್ಯ ನಾಳೆ ಕೊಡಲಕ ಭೇಟಿಯಾಗಿ ಎದರ ಬದಲ ಮನೆಯಿರಬಾರ್ದು ಪ್ರೀತಿ ಮಾಡೋರಿಗೆ ಒಟ್ಟರ ಹತ್ತಗಳಿಗೆ ಕಲರ ಕೊಪ್ಪ ನನ್ನೂರ ನಂಬಲೆಲ್ಲ ಹುಡುಗ್ಯಾರ ಕಲರ ಕೊಪ್ಪ ನನ್ನೂರ ನಂಬಲೆಲ್ಲ ಹುಡುಗ್ಯಾರ ನಾ ಬಾಲ ಹಚ್ಕೊಂಡಾಕಿ ವಾದದಲ್ಲ ಬಲದೂರ ನಾ ಬಾಲ ಹಚ್ಕೊಂಡಾಕಿ ವಾದದಲ್ಲ ಬಲದೂರ ನಮ್ಮೂರ ಜಾತ್ರಾಗ ನೀ ಹೊಂಟಿದಿ ಬಂದಾಗ ನಮ್ಮೂರ ಜಾತ್ರಾಗ ನೀ ಹೊಂಟಿದಿ ಬಂದಾಗ ಹೊಳ್ಳಿ ಹೊಳ್ಳಿ ನನ್ನ ನೋಡಿ ಕುಂತಿ ನನ್ನ ಮನದಾಗ ಹೊಳ್ಳಿ ನನ್ನ ನೋಡಿ ಕುಂತಿ ನನ್ನ ಮನದಾಗ ನಮ್ಮೂರ ಜಾತ್ರಾಗ ನೀ ಹೊಂಟಿದಿ ಬಂದಾಗ ನಮ್ಮೂರ ಜಾತ್ರಾಗ ನೀ ಹೊಂಟಿದಿ ಬಂದಾಗ ಜಾತ್ರೆ ಮಳೆಯರ ಹೊಳಿಂದ ಚಾಮುಂಡೇಶ್ವರ ಗುಡಿತನ ಕುಂಭಮೇಳ ಅಬ್ಬಾಬಾಬಾ ಇಲ್ಲಿ ನೋಡ್ರಿ ಕಬಡ್ಡಿ ಕುಸ್ತಿ ಮೇಳ ಐತಿ ಈ ಕಡೆ ನೋಡ್ರಿ ಭಜನಾ ಮೇಳ ಕುಂತೈತಿ ಹಂಗ ನಮ್ಮ ಗುಡಿ ಹಿಂದ್ಗಡೆ ನೋಡ್ರಿ ನಮ್ಮ ಬಾಟ್ಲಿ ಭಗವಂತರ ಮೇಳ ಮತ್ತ ನಮ್ಮ ಇತರ ಮೇಳ ಎಲ್ಲಾರು ಹಿಂದ ಕೂತಾರ್ರಿ ಇರ್ಲಿ ನೋಡೋಣ ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗೂರ ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗೂರ ನಾ ಬಾಳ ಹಚ್ಕೊಂಡ ಆಸಿನ ಪ್ರೀತಿ ಆಸಗಿಲ್ಲ ಆಸಿನ ಪ್ರೀತಿ ಆಸಗಿಲ್ಲ ಮನಸ್ಸಿನ್ಯಾಗ ಇಲ್ಲದ ಮನಸ್ಸು ಹತ್ತಿ ಬರ್ತೈತೆಲ್ಲ ಹುಡುಗಿ ಕಲಕಪ್ಪ ಬಸ ಬಂದ ಇಲ್ಲ ರೀತಿ ಚಾಮುಂಡಿ ಕಸ ಹತ್ತಿ ಬರ್ತೈತೆಲ್ಲ ಹುಡುಗಿ ಹತ್ತರ ಬಸ ಬಂದ ಇಲ್ಲ ರೀತಿ ಚಾಮುಂಡಿ ಕಸ ನಿನ್ನ ರೂಪ ನೋಡಿ ಬೆರಗಾಗಿ ನಿಂತೈತಿ ಮನಸ್ಸಿಗಾತ ಕನಸಾಗ ಕಡಿ ಮಾಡಿದೆಲ್ಲ ನೋಡಿ ತಿರುಗಿ ಮಂದ ಹಾಸ ಏನು ಚಂದ ಕಾಣುತ್ತಿದೀಯಾ ಊರಹರ್ಗ ಹುಡುಗಿ ನಿನ್ನ ಸುಟ್ಟಿ ಬನ್ನ ಏನು ಚಂದ ಕಾಣುತ್ತಿದೀಯಾ ಊರಹರ್ಗ ಹುಡುಗಿ ನಿನ್ನ ಸುಟ್ಟಿ ಬನ್ನ ನಿನ್ನ ರೂಪ ನೋಡಿ ಬೆರಗ ನಿಂತೆ ಮನಸ್ಸಿಗಾತ ತ್ರಾಸ ಕನಸಾಗ ಕಡಿ ಮಾಡಿದೆಲ್ಲ ನೋಡಿ ತಿರುಗಿ ಮಂದ ಹಾಸ ಕಣ್ಣಿನಲ್ಲಿ ಕಣ್ಣನಿಟ್ಟು ನುಂಡ ಬಾರದೆ ಹುಡುಗಿಯ ಹುಡುಗ ಹೇಳ ಬಾರದೆ ಕಣ್ಣಿನಲ್ಲಿ ಕಣ್ಣನಿಟ್ಟು ನುಂಡ ಬಾರದೆ ಹುಡುಗಿಯ ಹುಡುಗ ಹೇಳ ಬಾರದೆ ನೂರು ಆಸೆಗೆ ಬೇಡಿಯ ಹೃದಯ ಆಡುವ ಉಸಿರಲಾಗಿ ಯಾವ ಬೇಲೆಗಿರಲು ಬಾಬಾ ಹುಡುಗಿ ಹುಬ್ಳಿ ಧಾರವಾಡ ನೋಡಕ್ಕೆ ಬಾಬಾ ಹುಡುಗಿ ಹುಬ್ಳಿ ಧಾರವಾಡ ನೋಡಕ್ಕೆ ಗೋಕಾಕ ಲಾಜಿನ್ಯಾಗ ಮಸ್ತಿ ಮಾಡಾಕ
ಯಾಕ ಗೋಕಾಕ ಲಾಜಾಗ ವಸ್ತಿ ಮಾಡಲ್ಲ ಗೋಕಾಕ ಲಾಜಾಗ ವಸ್ತಿ ಮಾಡಲ್ಲ ಅಯ್ಯೋ ಕಟ್ಟೆ ಮಾಮ ಇನ್ನೊಂದು ಹಾಕ್ಯಾಕೆ ನಾ ಬೆಳತನಾದ್ರೂ ಬಿಡೋ ಮಗನ ಅಲ್ಲ ನಾವು ಆದ್ರೆ ಹಿಂದಿನ ಸಾಧ್ಯ ತ್ರಾಸ ಐತೆ ಅಲ್ಲಿ ಸುಮ್ಮನೆ ನಾವು ಸಂಚಾರಾದ್ರೂ ಕಟ್ಟಿ ಹೋಗಿ ಹೋಗಿ ಇನ್ನೊಂದು ಹೋಗಿ ಹೋಗಿಲಿ ಇನ್ನೊಂದು ಹೋಗಿ ಹುಬ್ಬಳ್ಳಿ ಪೋರೆ ಬಂದೇನೆ ಹಾರೆ ಹುಬ್ಬಳ್ಳಿ ಪೋರೆ ಬಂದೇನೆ ಹಾರಿ ತಿರುಗಿಸಬೇಡ ನೀ ಮಾರಿ ಹುಡುಗಿ ತಿರುಗಿಸಬೇಡ ನೀ ಮಾರಿ ನಿನ್ನ ಮನಸ್ಸಾಗಿ ಬಂದೇನೆ ಹವಾರಿ ನಿನ್ನ ಮನಸ್ಸಾಗಿ ಬಂದೇನೆ ಹವಾರಿ ಉಚ್ಚರಿಸಬೇಡ ನೀ ಪೋರೆ ಏ ಹುಡುಗಿ ಏನು ಮಾಮ ಚುಟು ಚುಟು ಅಲ್ಲೇ ಇಲ್ಲೇ ಚುಟು ಚುಟು ಅನ್ನತೈತೆ ನನಗ ಚುರು ಚುರು ಮಾಡ್ತೈತೆ ಚುಟು ಚುಟು ಅನ್ನತೈತೆ ನನಗ ಚುರು ಚುರು ಮಾಡ್ತೈತೆ ಹೇಳ ಹುಡುಗಿ ಏನ ಎಲ್ಲಿ ಏನೋ ಬ್ಯಾರೆ ಬಂದಂಗ ಆಗ್ಬೇಕು ಹುರು 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 ಕರು ಹತ್ತಿರ ನೋಡೋಣ ಮತ್ತೇನು ಹುರು ಗುರು ಗುಲು ಗುಲು ಗುಳು ಗುಳು ಆಗೈತೆ ಮತ್ತೆ ಅದಕ್ಕೆ ನಾ ಹುರು ಕೈತೆ ಅವ್ನು ನೋಡುತ್ತಾ ಟೈಮ್ ಹಾಕತ್ತಿಲ್ಲ ಟೈಮ್ ಹೆಂಗೆ ಹೋಗುತ್ತೆ ಹಂಗ ನಮ್ಗೆ ಏನೇನೇನೇನೇನೋ ಆಗುತ್ತೆ ನಮಗೂ ಏನೇನೇನೋ ಆಕೈತೆ ನಾವು ಹೊತ್ತಿರ ಗೋವಾಕ್ ಹೋಗ್ಬೇಕೈತಿ ನಿಂದು ಏನಾದ್ರೂ ಏನೈತಿ ಗೋಲ್ ಗುಂಡ್ರೆ ಇಂಥದ್ದು ಐತಿ ನಿಂದು ಅದ ಗೋಳ್ ಹೋಗ್ಬಿಟ್ರೆ ಹಂಗೈತಿ ನೋಡಿದಲ್ಲ ಎಂದು ಬಗ್ಗುದಿಲ್ಲ ಅದ ಬಗ್ಗಿಸ್ತ ಹೊಕ್ಕಿನಲ್ಲ ನೋಡು ನಾಳ ಆಗ್ಲಿಲ್ಲ ಎಂದು ಬೇಕಾದಾಗ ನೋಡ್ಕೊ ನೀ ಸಾಕ ಚುಟ್ಟು ಚುಟ್ಟು ಅಂತೈತಿ ಚಂದ ಈ ನಿನ್ನ ಮೈ ಮಾಟ ನಿನ್ನ ಮ್ಯಾಲೆ ಮನಸ್ಸಾಗಿ ಬಂದೈಲಿ ಗೋವಾ ಬಿಟ್ಟ ಏ ಹುಡುಗಿ ಎಲ್ಲ ಚಂದ ಈ ನಿನ್ನ ಮೈ ಮಾಟ ನಿನ್ನ ಮ್ಯಾಲೆ ಮನಸ್ಸಾಗಿ ಹೋಗೇನ ಹೊರಬಿಟ್ಟ ಚುಟು ಚುಟು ಅನ್ನತೈತೆ ನನಗ ಚುರು ಚುರು ಮಾಡ್ತೈತೆ ಚುಟು ಚುಟು ಅನ್ನತೈತೆ ನನಗ ಚುರು ಚುರು ಮಾಡ್ತೈತೆ ಮಾಮ ಹೇಳು ನಾನು ಕಡಿತೀನಿ ಮಾಮ ಜನಪದ ನೀ ಒಂದಲ್ಲ ಬೆಳತನ ಏನೇನು ಯಾರದನ್ನಾರು ಬಗ್ಗೋದಿಲ್ಲ ಅದು ಯಾರು ನೀನು ಹಾ ಎಂತೆಂತಿರ್ನೋ ಬಗ್ಗಿಸಿ ಮಗಳು ನಾಡಿ ಅದಕ್ಕೆ ಹೇಳ್ತಾನ ಇರ್ಲಿ ಅಂದ್ರೆ ಯಾ ಲೆಕ್ಕ ನನಗ ಬಳ್ಳಿಯ ಬಣ್ಣದಾಗ ಹೇಳಿದಿ ಬಣ್ಣದ ಮಾತ ಬಳ್ಳಿಯ ಬಣ್ಣದಾಗ ಹೇಳಿದಿ ಬಣ್ಣದ ಮಾತ
ಬಾರ ಬಾ ರಾಜ ಬಾ ಮಸ್ತ ಕಾಣತಿ ಹುಡುಗಿ ಮಸ್ತ ಕಾಣತಿ ಬಾಂಧ ನೋಡಿ ನಾಕ ಅದು ಹೊಸ ಫ್ಯಾಷನ್ ಇದೆ ಹೊಸ ಇವಂದು ಮಸ್ತ್ ಅಲ್ಲದು ನಾಸಿಸ್ತಾಗಿ ನೀ ಬಾ ನಾಸಿಸ್ತಾಗಿ ನೀ ಇದು ಓಲ್ಡ್ ಫ್ಯಾಷನ್ ಏ ರಾಮ ಹ್ಯಾಂಗ ನೋಡಿದ್ರೆ ಜಂಗಿ ಕುಸ್ತಿ ತಡದರ ತಡಿ ಈ ಹೊಯ್ಕೊಳಕತ್ತಿಲ್ಲ ಸಮಾಧಾನ ಇಲ್ಲ ಎಲ್ಲ ಮಗಲ ಸೌರ್ತಾನವ ನನ್ನ ಸೊರಗ್ ಬಿಟ್ಟಿಲ್ಲ ಸಾವಿರ ಸೊರಗಿಲ್ಲ ಹದಿರ ಮಣಿ ಸಾಲೆ ಹದಿರ ಘನ ನಿಮ್ಮದವ್ರು ಮುಗಿಸಿವ್ರಿ ಅಥವಾ ಸಾಯ್ತು ಅಂದಿರ್ತು ಇವನ್ ಜೊತೆ ನಂದು ಏನೈತಿ ಹಳೆ ಗಾಡಿ ನೋಡಿದ್ರು ನಮ್ಮ ಕೆಲಸ ಹೋಗಲ್ಲ ಹೊಸದ ಬೇಕಂದಿ ಹೊಸ ಬೇಕಮ್ಮ ಚೊಕ್ಕ ಹೊಸವು ಹಳೆ ಕೆಲಸ ಇಲ್ಲ ಹೋಗಿ ಒಂದ್ ಜನ ನಿಂತಲ್ಲ ಒಂದು ಸೆಕೆಂಡ್ ಇಲ್ಲಿಂದ್ರೆ ಎಲ್ಲರೂ ಬರ್ತಾರೆ ಸ್ಟೇಜ್ ಮೇಲೆ ಮಾಲಾಕರು ಮ್ಯಾನೇಜರ್ ಪಾತ್ರ ಮಾಡೋದು ಒಟ್ಟರು ಬರ್ತಾರೆ ಕಾಕ ಮುಗಿಸ್ ತಿನ್ಕೊಂಡ್ರಿ ಆತ ನಂಗೆ ಸಿಗ್ನಲ್ ಮುಗಿಸ್ ತಿನ್ಕೊಂಡ್ರಿ ಹೋಗ್ಬಿಡ್ಲೆ ಒಳಗೆ ಪೇಮೆಂಟ್ ಕೊಟ್ಟು ಹೋಗ್ಬಿಡ್ತೀರಿ ನಿಮ್ಮ ವಯಸ್ಸಾಗ ತಿಂಡಿ ತಿರ್ಸಲ್ಲಿಂದ ಈಗ ತಿಂಡಿ ತಿರ್ಕೊಂಡ್ರಪ್ಪ ಅದು ಉಗುರು ಹಿಂಗಿರೋ ನೋವು ಹಂಗೆ ಹೇಳಿ ಹೋಗಿ ಬಿಡು ಏನು ಏನು ₹1 ಅಂತವ್ರೆ ಯಾರಲ್ಲ ನೋವು ಮಾಡಿ ₹1 ಕೊಡ್ಲಿ ನನಗೆ ₹1 ಬೇಕಂತವೇನ ಅಂದ್ರೆ ML ಲವ್ ಮಾಡ್ಬೇಕಿನ್ನ ML ಲವ್ ಮಾಡಿ ತಲ್ಬಿಡ್ಬೇಕು ರೊಕ್ಕದ ಏನು ಮಾಡಿ ಆಮೇಲೆ ಏಯ್ ಅವ್ರ ಏನು ಹಂಗೆ ಯಾಕಂದ್ರೆ
16ರ ಹುಡುಗಿ ಬಂದಾಳ ಹದಕ 16ರ ಹುಡುಗಿ ಬಂದಾಳ ಹದಕ ಕೊಡತೇನಂತಾಳ ಪ್ರೀತಿಯ ಪದಕ ಮೊದಲ ಬಾರಿ ಮದಕ ಕೊಡತೇನಂತಾಳ ಪದಕ ಮೊದಲ ಬಾರಿ ಮದಕ ಕೊಡತೇನಂತಾಳ ಪದಕ 16ರ ಹುಡುಗಿ ಬಂದಾಳ ಹದಕ 16ರ ಹುಡುಗಿ ಬಂದಾಳ ಹದಕ ಕೊಡತೇ ಚಕ್ಕ ನನ್ನ ಮಕ್ಕಳು ಕುಟುಂಬ ಕೂತಾರೆ ಹೆಣ್ಣಿಗಾಗಿ ಸತ್ತವರ ಕೋಟಿ, ಮಣ್ಣಿಗಾಗಿ ಸತ್ತವರ ಕೋಟಿ. ಶಿವನೇ, ನಿನಗಾಗಿ ಸತ್ತವರ ನಾನನ್ನು ನೋಡಿಲ್ಲ ಈ ಜಗದಲ್ಲಿ. ಇದು ಕಲಿಯುಗ, ನಮ್ಮ ವೀರ ಪುರುಷರ ಕ್ರಾಂತಿಯುಗ. ಸಮಯಕ್ಕೆ ತಕ್ಕಂತೆ ಸರೆ ಮಾಡಿ ಆಗಿ ನನ್ನ ಪ್ರತಿಯೊಂದು ಕಾರ್ಯ ಸಾಧಿಸಬೇಕಾದರೆ ಅದು ಈಗಿನ ರಾಜಕೀಯ. ಈ ರಾಜಕೀಯ ಕಾಲಡಿಯಲ್ಲಿ ಉಡಿಯಾಗಿ ಬೀಳಬೇಕಾದರೆ ಹಣ, ಹೆಣ್ಣ ಊರನ್ನು ಬಳಸಲೇಬೇಕು. ಕಾಲಕ್ಕೆ ತಕ್ಕಂತೆ ಬಳಸಿ, ಕಾಲಕ್ಕೆ ತಕ್ಕಂತೆ ಕುಡಿಸಿ ನನ್ನ ಪ್ರತಿಯೊಂದು ಕಾರ್ಯ ಸಾಧಿಸಬೇಕಾದರೆ ನನ್ನ ರಾಜಕೀಯಕ್ಕೂ ಒಂದು ಬೆಲೆ, ಇನ್ನು ಒಂದೇ ಒಂದು ತಾಸಿಗೊಂದು ಕೊಲೆ. ಅದೇನೆಂದು ನಿಮ್ಮ ಬಾಯಿಂದ ಬಿತ್ತರಿಸಿ ಹೇಳಿದರೆ ಸದಾ ಉತ್ತರ ಇದೇ ಗೌಡ್ರೆ ನಂದು. ಇವತ್ತಿನ ಸಂತೋಷ ಸಂಭ್ರಮ ಪಾಠಕ್ಕೆ ಕಲಿಸುವಲ್ಲ, ಯಾರು ಬಂದಿದ್ದೇವೆ? ಈಗಲೇ ಬರ್ತೀನೆಂದು ಹೇಳಿದ್ದಾರೆ. ಉಳಿದ ಕೆಲಸ ಸೀತಾಪತಿ ರೆಡಿ ಮಾಡಲು ಹೋಗಿದ್ದಾನೆ. ಓ ಮನೋಹರ ಬಂದೇ ಬಿಟ್ರು. ನಮ್ಮ ಪಾರ್ಟಿ ಬಂದದಕ್ಕೆ ಆದರದ ಸ್ವಾಗತ. ಸಂತೋಷ, ಬಹಳ ತುಂಬಾ ಅವರಾಗಿನಿ. ಇಷ್ಟೇ ಯಾಕೆ ಮಾಡೋರ? ನೀನು ಮಾಡಿದ ಕೆಲಸಕ್ಕೆ ನನ್ನ ಸ್ವಂತ ಜಮೀನಿನಲ್ಲಿ ಒಂದು ಫ್ಯಾಕ್ಟರಿ ಕಟ್ಟಿಸಿ ನಿನ್ನ ಕೆಲಸ ಎಲ್ಲ ಓಕೆ ಮಾಡಿದೆ. ಓಕೆನಾ? ಇದಾದ ಕೆಲಸ ಬಿಡಿ ಗೌಡ್ರೆ, ನಾನ್ ಮಾಡ್ಬೇಕಾದ ಕೆಲಸ ತುಂಬಾ ಇದೆ. ಆ ಸಸಿನ ಮದುವೆ ಮಾಡಿಸಿ ಆ ದರ್ಬಾರ ಹೊರ ಹಾಕಿದ್ರೆ ಕೆಲಸ ತಿಳ್ಕೊಂಡಿರಾ? ಇಷ್ಟಕ್ಕೆ ತೃಪ್ತಿ ಪಡಬೇಡ್ರಿ ಗೌಡ್ರೆ. ಹೌದು ಮನೋರ, ಹೌದು. ಆ ಬೀರನಾಗೆ ಆ ಮಂಗಳದ ಸಿದ್ಧಿ ಬಂದೇ ಬರಬೇಕು. ಅಂದಾಗ ನಮ್ಮ ಕಾರ್ಯ ಸಾಧ್ಯ. ಆ ಬೀರ ನಮ್ಮ ಕಾಲಡಿಯಲ್ಲಿ ಹುಡಿಯಾಗ ಬೀಳಬೇಕು. ಅಂದಾಗ ನಮ್ಮ ಆತ್ಮಕ್ಕೆ ಶಾಂತಿ. ಅಷ್ಟೇ ಸೌಕರ್ಯ. ನಿಮ್ಮ ತಂಗಿ
ಲಕ್ಷ್ಮಿ ನಿಮ್ಮ ಮನೆ ಸೇರಿರಬೇಕು. ಕೈಯ ಗಂಡ ಬೀರ ನನ್ನ ಹೆಂಡಿದ್ದು ಎಲ್ಲಿದ್ದಾರೆ ಅಂತ ಹೋದಾಗ ಅವನು ನಿಮ್ಮ ಮನೆಗೆ ಬಂದಾಗ ಅವನ ಹೆಣ ನಿಮ್ಮ ಮನೆ ಮುಂದೆ ಜೋತಾಡ್ತಾ ಇರಬೇಕು. ಅದನ್ನೆಲ್ಲ ನಾವು ನೋಡಿ ಗ್ರಹ ಪ್ರಶ್ನೆ ನಗ್ತಾ ಇರಬೇಕು. ಅಂದಾಗ ನಮ್ಮ ಗೌಡ್ರು ಈ ನಾಡಿಗೆ ಗೌಡ್ರಾಗಕ್ಕೆ ಸಾಧ್ಯ. ಹೌದು ಹೌದು, ಆ ಮಂಗಳ ಸ್ಥಿತಿ ಆ ಬೀರಿಗೂ ಬರಲೇಬೇಕು. ಅದೇನೆಂದು ಹೇಳಿ ನಿಮ್ಮ ತಂಗಿಯಾದ ಲಕ್ಷ್ಮಿಯನ್ನು ಈಗಲೇ ಎತ್ತಿ ತಂದು ನಿಮ್ಮ ಮುಂದೆ ಇಳಿಸಲಿ, ಇಲ್ಲ ಆ ಬೀರನನ್ನು ಎಡಬಿರಿಗೆ ಕಟ್ಟಿ ಹೊತ್ತು ತಂದು ನಿಮ್ಮ ಮುಂದೆ ಉಗಿಲಿ, ಇಲ್ಲ ಅವರ ಮನೆಗೆ ಬೆಂಕಿ ಹಚ್ಚಿ ಎಲ್ಲರನ್ನು ಸುಟ್ಟು ಬಿಡಲಿ. ಹೇಳಿ ಮಾತ್ರಿಕಾ, ಮೊದಲು ಅವರೆಲ್ಲರೂ ಎಲ್ಲಿದ್ದಾರದ ಪತ್ತೆ ಹಚ್ಕೊಂಡ ಮುಂದೆ ಆ ಸಸಿನ ಈ ಪಾರ್ಟಿಗೆ ಕರೆಸಿ ಎಲ್ಲವನ್ನು ತಿಳಿಯೋಣ. ಆ ನಂತರ ಮುಂದಿನ ಕೆಲಸಕ್ಕೆ ಕೈ ಹಾಕೋಣ. ಒಂದು ಮಾತು, ಈಗಿನ ಮಧ್ಯದಲ್ಲಿ ನೀವೇನಾದರೂ ಮಂಗಳಾರ ಸುದ್ದಿ ಹೇಳಿಬಿಟ್ಟರೆ ಕೊಲೆಗಾರ ನಾನಾಗಬೇಕಾಗುತ್ತದೆ. ಚೆ ಅದಕ್ಕೆ ಭಯ ಕೊಡ್ತೀರಿ ಗೌಡ್ರೆ? ಆ ಶಶಿಧರ ನಮ್ಮವನಾಗಿರುವಾಗ ನಿಮಗೆ ಚಿಂತೆ. ಅಂದು ಆಕಾಶವೇ ಮೇ ಮೇಲೆ ಬಿದ್ದು ಅಪ್ಪಳಿಸಿದ್ರು, ಈ ಭೂಮಿ ಹಿಂಬಾಗಾದ್ರು ಆ ಶಶಿ ನಮ್ಮ ಮಾತು ತಪ್ಪಲಾರನು. ಹೌದು, ಆ ಶಶಿಧರನ ಅಧಿಕಾರವೇ ನಮ್ಮ ತಂಗಿಯ ಕೈ ಹತೋಟಿಯಲ್ಲಿರುವಾಗ ನೀವು ಅದಕ್ಕೆ ಭಯ ಪಡುವ ಅವಶ್ಯಕತೆನೇ ಇಲ್ಲ. ಬಂದೆ ಮನೋಹರ, ನಿನ್ನ ಹತ್ರನೇ ಬಂದೆ. ನಮಸ್ಕಾರ ತಮ್ಮೆಲ್ಲ ಹಿರಿಯರಿಗೆ. ಓಹೋ, ಬನ್ನಿ ಬನ್ನಿ ಬನ್ನಿ, ನಮ್ಮ ಪಾರ್ಟಿಗೆ ಬಂದದಕ್ಕೆ ಆದರ ಸ್ವಾಗತ. ನಮ್ಮ ಡ್ಯೂಟಿ ಎಲ್ಲ ತಮ್ಮ ಕೃಪೆಯಿಂದ ಚೆನ್ನಾಗಿ ನಡೆದಿದೆ. ನೀವು ನನ್ನ ಪಾಲಿಗೆ ದೇವರಿದ್ದಾಗೆ. ಇಷ್ಟ ಏನ್ ಮಾಡ್ತೀರಿ ಸಾಹೇಬ್ರ? ನಮ್ಮ ಗೌಡ್ರ MLA ಆದ್ರ ಅವ್ರ ಕೈಯಾಗಿನ PA ನಾನ, ಮತ್ತ ನೀವು SP ಆದ್ರ ನೀವು SP ಸಾಹೇಬ್ರ ಆದ್ರ ಬಹಳ ಚಲೋ ಆಕೈತ್ರಿ. ಸೀತಾಪತಿ ಅವರು ಆಶೆ ಚತುರರು, ಮಾಂತ್ರಿಕರು, ಮಹಿಮರು ಅಂದಾಗ ನಡೆದೈತ್ರಿ ನಮ್ಮ ಬಳಗದ ಬಲ. ಏ ಮಾತ್ರಿಕಾ, ಅಯ್ಯ ಕಾಲು ಕಿಸ್ಕೋತ ನಿಂತಿಲಿ ಟೇಬಲ್ ಮೇಲೆ ಬಾಟ್ಲಿ ಇಡೋಣ. ಬಾಟ್ಲಿ ಈಗಲೇ ಇರ್ತೀನೋ, ಹೆಂಡ ಕುಡ್ದಂತಾರ ಹುಡುಗಿಯಲ್ಲೋ. ಈಗ ಸತ್ತ ಬರೋದ್ ಹೊಗ ಎಬ್ಡಿ. ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ. ಅಯ್ಯೋ
ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ ಕಡಕ್ ಸ್ಮೈಲ್ ಕೊಡ್ತಾವಳೆ ಬೌನ್ಸ ನಾ ಕೇಳಿದಕ್ಕೆ ಕೊಡು ನೀ ಆನ್ಸ ಯಾಕೆ ಹೇಳು ಈ ಬಾಡಿ ಸೂಪ ಎಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್ ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್ ನನ್ನ ಮೈಯ ಮೇಲಿದೆ ಬ್ಲೇಸರ್ಸ್ ಡಿಜೆ raise some bass up so we gonna put your hands up ಈ ಮನೋನಿಚ್ಛೆಯಂತೆ ನಡೀಲಿ, ನಮ್ಮ ಶಶಿಧರ ಅಧಿಕಾರನಂತೆ ನಡೆಯಲಿ, ಒಟ್ಟಾರೆ ನಮ್ಮ ಗುಟ್ಟು ರಕ್ತಾಗಲದಂಗ ನಮ್ಮ ಕಾರ್ಯ ಮುಂದುವರಿಲಿ. ಹಾಗಂತ ಒಂದು ಒಳ್ಳೆ ಪ್ಲಾನ್ ಹಾಕಿಟ್ಟಿನಿ. ಎಲ್ಲ ಸಾಧನೆಗೂ ಒಂದು ಫಿಕ್ಸ್ ಮಾಡೇ ಇಟ್ಟೀನಿ. ಏನ್ ಫಿಕ್ಸ್ ಮಾಡಿದಿಲ್ಲ ರೀಪ ನೀವೇನ್ ಕೇಳಿದ್ರಿ? ಬರ್ರಿ ಎಲ್ಲಾರು ಬದಲೇಬೇಕು. ಓ ಲಕ್ಷ್ಮಿ ಅವರೇ ನಿಲ್ಲಿ. ಯಾರು? ನಾನ್ಯಾರೆಂಬುದು ತಮಗೆ ಪರಿಚಯ ಮಾಡಿಸುವ ಅವಶ್ಯಕತೆ ನನಗಿಲ್ಲ. ಬಹಳ ದಿನಗಳಿಂದಾಗಿ ನನ್ನ ಕಾಮದ ಪ್ರೇಮದ ಕಂಠದಿಂದ ಕಾದು ಕುಳಿತಿದ್ದೆ ನಿನ್ನ ಬುದ್ಧಿಯ ಸಲುವಾಗಿ. ಅದನ್ನು ನಾನೇ ಉಂಡು ಹೋಗುವೆ. ಈ ಕಾಡಿಗೆ ನೀನೇಗೆ ಕಾಲಿಟ್ಟು ಆದಾಮ? ಅದು ಅಲ್ಲದೆ ಈ ಬುದ್ಧಿ ನನ್ನ ಕಣ್ಣಿಗೆ ಮೀಸಲು ಅಂತ ಗೊತ್ತಿಲ್ವಾ ನಿನಗೆ? ಸುಮ್ಮನೆ ಹೊರಟಿಂದ ಮನೆಗೆ ಹಸು ಎಂದ ಬಂದ ಭಿಕ್ಷುಕ ಉಣ್ಣುವುದೇ ಬಿಟ್ಟು ಹಾಗೆ ಹೋಗೋನೆ. ಏ ಲಕ್ಷ್ಮಿ, ಅದನ್ನು ಉಂಡು ಹೋಗುವುದೇ ಅವನ ಮುಖ್ಯ ಗುರಿ. ಯಾಕೆಂದರೆ ಈ ಬುತ್ತಿ ನಿನ್ನ ಗಂಡನಿಗೆ ಮೀಸಲಿಟ್ಟಿದ್ದಲ್ಲ. ಬೇರಾಗಿ ಅವನು ನಿನ್ನ ಕುತ್ತಿಗೆಗೆ ತಾಳಿಯೂ ಕಟ್ಟಿಲ್ಲ. ಈ ಬುತ್ತಿಯನ್ನು ನಾನೇ ಉಂಡು ಹೋಗುವೆ. ನನ್ನ ಗಂಡ ತಾಳು ಕಟ್ಟುವ ಸಮಯ ಸಮೀಪನೇ ಇದೆ. ಆದ್ರೆ ಅವರ ಅಣ್ಣನ ಆಜ್ಞೆಗೋಸ್ಕರ ಅವರು ಕಾಯ್ತಾ ಇದ್ದಾರೆ ಅಷ್ಟೇ. ಯಾಕಂದ್ರೆ ನಿಮ್ಮಂತ ಕಾಮುಕರ ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ. ಅದನ್ನು ಮಟ್ಟ ಹಾಕಲು ರಣಕಾಳೆ ಊದ್ಬೇಕಲ್ಲ, ಅದಕ್ಕೋಸ್ಕರ. ಅಂತರ ಬುದ್ಧಿ ನನ್ನ ಕೈಯಿಂದ ತಯಾರಾಗ್ತಾ ಇರುವಾಗ ಅವರೆಲ್ಲಿಂದ ಬರೋಕು? ಆ ಸಸಿಗೆ ಬುದುವ ಕಳೆ. ಇವನು ಚಲದಕ್ಕಮಲ್ಲ. ಚಲದಂಕಮಲ್ಲ, ಕಾಮದ ನಾಯಿ. ನನ್ನ ಅಣ್ಣನ ಸವಾಲಿಗೆ ಶರಣಾಗಿ ಸೂಳಾಗಿರುವ ನಿನ್ನ ತಂಗಿಯನ್ನು ತಂದು ಪಾಪ ಏನು ಅರಿಯದ ಶಶಿಧರನ್ ಕೊಟ್ಟು ಮದುವೆ ಮಾಡಿದಂತೆ ದೇವರಂತಿರೋ ನನ್ನ ಮಾವನನ್ನು ಮನೆ ಬಿಟ್ಟು ಹೊರ ಹಾಕಿದಿರಲ್ಲ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗುದಿಲ್ವಾ? ನಾಚಿಕೆ ಎಂಬ 3 ಅಕ್ಷರ ಮರ್ಮೆ ಗೊತ್ತಿದ್ದೆ ಈ ಕೆಲಸಕ್ಕೆ ಕೈ ಹಾಕಿರೋನು. ನೀ ನಿಮ್ಮಣ್ಣನ ಮನೆ ಸೇರೋ ಮುಂಚಿತವಾಗಿ ಈ ಮನಸ್ಸೇರು. ಇಲ್ಲವಾದರೆ ಮತ್ಸನಕ್ಕೆ ಹೂವಾಗುವೆ. ನೀನು ಎಚ್ಚರ. ಬೇಗನೆ ಬಿಚ್ಚಿಡು ನಿನ್ನ ಪ್ರೇಮದ ಬುತ್ತಿಯನ್ನು.
ಆದ್ರೆ ನನ್ನ ಒಂದು ಮಾತು ಚಿತ್ತ ಇಟ್ಟು ಕೇಳು. ಹೊಟ್ಟೆ ಹಸಿದವನಿಗೆ ಈ ಬುದ್ಧಿ ದೃಶ್ಯ ನೀಡುತ್ತೇನೆ. ಅದರಂತೆ ಕಾಮ ಹೆಚ್ಚಾಗಿರುವ ನಿನ್ನಂತ ನಾಯಿಗಳಿಗೆ ದೃಶ್ಯ ಸಿರುವುದು ಈ ಬುದ್ಧಿ. ಆದ್ರೆ ಈ ಸಮಯದಲ್ಲಿ ನನ್ನ ಗಂಡನಿಗೂ ಸಹ ಹೊಟ್ಟೆ ಹಸಿವಾಗಿದೆ. ಈಗಲೇ ಹೊಲಕ್ಕೆ ಹೋಗಿ ಅವ್ರಿಗೆ ಊಟ ಬಡಿಸಿ ಅವರು ಉಂಡು ಬಿಟ್ಟ ಎಡೆಯಲ್ಲಿ ತಂದು ನಿನಗೆ ಊಟ ಬಡಿಸ್ತೀನಿ, ಊಟ ಮಾಡುವೆ ಅಂತ. ನಿನ್ನ ಗಂಡ ಉಂಡ ಬಿಟ್ಟು ಎಂಜಲ ಅನ್ನನ್ನು ನನಗೆ ತಿನ್ನಿಸು. ಹೌದಾ ನೀಚ? ಯಾಕಂದ್ರೆ ಈ ದೇಹ ಕೂಡ ನನ್ನ ಗಂಡನಿಗೆ ಮೀಸಲಿಟ್ಟರೆ ಎಡೆ ಅಂತ ಎಂಜಲಿಗೆ ಬಾಯಿ ಹಾಕಲು ಬಂದಿರುವೆ ಅಲ್ಲ, ನೀನಂತ ಬೇವರ್ಸಿ ಇರ್ಬೇಕು. ಮಾತಿಗೆ ಮಾತು ಬೇಯಿಸಿ ಮಿತೀರಿ ಹೋಯ್ತು ನಿನ್ನ ಸಕ್ಕು. ಅರೇಪ್ಪ ಮತ್ತೆ ನನ್ನ ಮಡದಿ ಮೇಲೆ ಬಂದಲ್ಲ ಮಗಳೇ, ಈ ಸಲ ನಿನ್ನ ಪ್ರಾಣ ತೆಗೆದು ಬಿಡಲಾರೆ. ಪ್ರಾಣದ ಭಯವಿಲ್ಲದೆ ಇವಳ ಸಣ್ಣ ಬಯಸುವುದಿಲ್ಲ ಬೀರ. ಅಂದು ನನ್ನ ಕೈ ವಶವಾಗಾದ ಇವಳು ನಿನ್ನ ವಶವಾಗಿ ಹೊರಟು ಹೋಗಲೇ ಇವಳನ್ನು ಬಿಟ್ಟು ಮತ್ತೊಬ್ಬರ ಮಡದಿ ಯಾರಂದೆ ಅವೇನು ಬಜಾರ್ದಾಗ ಸಿಗೋ ಅನ್ನಲ್ಲ ಬರ್ಬ ನನ್ನ ಸತ್ತು ಮತ್ತೆ ಮತ್ತೆ ನಿಲ್ಲದ ಮಾತನಾಡಿದರೆ ಈಗ ನನ್ನ ರುಂಡವಳು ತೆಗೆದು ನಮ್ಮ ಊರ ಹಚ್ಚಿ ಮೇಲೆ ಕಟ್ಟು ಬಿಡುವೆ. ಬೇಡ ವೀರ ಬೇಡ, ನನ್ನ ಸಾಮರ್ಥ್ಯ ನಿನಗೂ ಪಕ್ಕ ತಿಳಿದಿಲ್ಲ ಬಚ್ಚ. ನನ್ನ ಮಯ ಮುಟ್ಟಿದವರು ಇನ್ನು ಯಾರು ಹುಟ್ಟಿಲ್ಲ, ಹುಟ್ಟೋದಿಲ್ಲ. ಇಲ್ಲ ಇದೇ ಪುಸ್ತಕ ನಿನಗೆ ಭೂಮಿಯಾಗ ಬೆಳೆ ಐತೆ, ನಿನ್ನ ಪುಸ್ತಕದಾಗ ಪುಲಾಟ ಐತೆ. ಈ ಕ್ವಾಟ್ರಿ ಬೀರಿನ ಮೈಯಾಗ ಪಗಾರ ಐತೆ. ನಿನ್ನ ಪುಸ್ತಕ ತರಿಸ್ತೀಯ, ನನಗ ಎದುರ್ತೀಯ. ಏ ಹರಾಮ್ಕೋರ್, ನಾನು ಎತ್ತವರು ಎಂಬುದು ನಿನಗಿನ್ನು ಪಕ್ಕ ತಿಳಿದಿಲ್ಲ. ನಿನ್ನ ಎಮ್ಮೆಲೆ ಗೌಡರಿಗೆ ಹೆದರದ ಗಂಡ ನಾನು. ನಿನ್ನ ಪುಂಡಾಟಿಕೆ ಮಾತಿಗೆ ಹೆದರಿ ಕಟ್ಟಿಕೊಂಡವಳನ್ನು ನಿನ್ನ ಕೈಲಿ ಬಿಟ್ಟು ಹೋಗಾಕ ನಾ ಏನು ಹೇಳಿ ಕುಲದಾಗ ಹುಟ್ಟಿಲ್ಲ. ವೀರ ಸಂಗ್ರಾಮ ಕುಲದಾಗ ಹುಟ್ಟಾನೆ. ಸಿಂಧೂರ ಲಕ್ಷ್ಮಣ ಗರಡಿಯಾಗ ಬೆಳೆದಾನೆ. ಸಾಧ್ಯವಿಲ್ಲ. ನಿನ್ನ ನೀವು ಭೂಮಿ ಮೇಲೆ ಬದುಕಿರಬಾರದು. ಯಾಕಂದ್ರೆ ನಿನ್ನ ಸುಳ್ಳು ತಂದು ನನ್ನ ತಮ್ಮನ ಕೈ ಹಿಡಿಸಿದಲ್ಲ, ಅದಕ್ಕೆ ನಾನೀಗ ದುಶ್ಯಾಸನ ಎದೆ ರಕ್ತ ಕೊಡದಂತೆ ನಾನಿನ್ನ ಎದೆ ರಕ್ತವನ್ನು ಕೊಡಲ. ಇಲ್ಲ ದುರ್ಯೋಧನ ತೊಡೆ ಭೀಮ ಮುರಿದಂತೆ ನಾನಿನ್ನ ತೊಡೆಯನ್ನು ಒತ್ತು ಮುರಿದ. ಇಲ್ಲ 10 ತಲೆ ರಾವಣನ ಶ್ರೀರಾಮನ ತಲೆದಂತೆ ನಾನಿನ್ನ ತಲೆಯನ್ನು ಒಂದೇ ಅಡಿಗೆ ಕತ್ತರಿಗೆ ಹಾಕಲೆ. ನಿಂತ್ಕೋಬಿಡ, ಇದೊಂದು ಸಾರಿ ಈ ಪಾಪದ ನಾಯಿಗೆ ಜೀವದಾನ ಮಾಡ್ಬಿಡು. ಕೈ ಬಿಡು ಲಕ್ಷ್ಮಿ, ಎತ್ತಿದ ಕೊಟ್ಟು ನಾನು ಕೈ ಕೆಳಗೆ ಬಿಡಲು ಆಗೋದಿಲ್ಲ. ಸರಿ ಇದಕ್ಕೆ ಎತ್ತಿದ ಕೈಯನ್ನು ಕೆಳಗಿಳಿಸದೆ ಹೋದ್ರೆ ನಿಮ್ಗೆ ನನ್ನ ಮೇಲೆ ಆಣೆ ಆಗಿದೆ. ಲಕ್ಷ್ಮಿ ಯಾಕೆ ಜೀವದಾನ ಮಾಡೇ ಬಿಟ್ಟೇನೆ. ಹೋಗಲೇ ಹೋಗು, ದೊಡ್ಡನು ಹುಲಿ. ಈ ಬೀರಿನ ಕೈಯಾಗ ಸಿಕ್ಕ ಈಗ ನೀನು ಇಲಿ. ಇದೊಂದು ಸಾರಿ ಬದುಕು ಹೋಗು. ರೀ, ನಾ ಹೇಳುವ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಚೇಚೆ ಆ ಮಾತಕ್ಕೆ ನಿನ್ನೇ ಎಲ್ಲ ಹಚ್ಚಿರದ ನಾನು ಅಲ್ಲವೇ
ನೀವೇಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಅದು ಅಲ್ಲದೆ ನಿಮ್ಮಂತರ ಬಾಯಿಯಲ್ಲಿ ಈ ರೀತಿ ಮಾತುಗಳು ಬರಲೇಬಾರ್ದು. ಯಾಕಂದ್ರೆ ಕಲಿದವರಾದ ನೀವು, ಕಲಿತವರಾದ ನಾವು ಕಲಿಸುವುದು ನಮ್ಮ ಕರ್ತವ್ಯ ಆಗಿದೆ. ಮೇಲಾಗಿ ಇಂಥ ರಾಕ್ಷಸರ ಮಟ್ಟ ಹಾಕುವುದು ಸಮೀಪನೇ ಬಂದಿದೆ. ಆದರೆ ಏನ್ ಮಾಡೋದು? ನಿಮ್ಮ ಅಣ್ಣನವ್ರಿಗೆ ನೀವು ಈಗಾಗಲೇ ಮಾತು ಕೊಟ್ಟಿದ್ದೀರಿ, ಇಂಥ ಯಾವ ಕೆಲಸ ಮಾಡಬೇಕಾದ್ರೂ ನಿಮ್ಮ ಅಣ್ಣನ ಆಜ್ಞೆ ತೆಗೆದುಕೊಳ್ತೀನಿ ಅಂತ. ಬನ್ನಿ, ನಿಮ್ಗೆ ಹೊಟ್ಟೆ ಹಸಿವಾಗಿರ್ಬೇಕು, ಊಟ ಮಾಡಿದ್ರಂತೆ. ಅದು ಅಲ್ಲದೆ ಕುರಿ ದಡ್ಡಿಯಲ್ಲಿ ಕುರಿಗಳು ನಮ್ಮ ದಾರಿಯನ್ನು ಕಾಯ್ತಾ ಇರ್ತವೆ. ಬನ್ನಿ, ಹಾಗಾದರೆ ಅಲ್ಲಿವರೆಗೆ ಆಡುತ್ತಾ ಕುಡಿಯುತ್ತಾ ಹೋಗೋಣ. ಸರಿ ರೀ. ಚೂರು
ಬ್ಯಾಡ